ಪ್ರಕಾಶ್ ಸರ್ ಈ ಪ್ರಶ್ನೆ ನಿಮ್ಗೆ. ಸೊ ಈಗ ಶೋ ಡೈರೆಕ್ಟರ್ ಆಗಿ 11 ಸೀಸನ್ ಪರ್ಟಿಕ್ಯುಲರ್ ಆಗಿ ಸುದೀಪ್ ಸರ್ ನಡೆಸ್ಕೊಟ್ಟಿರುವಂತದ್ದು. ಸೊ ಆ ಸುದೀಪ್ ಸರ್ ಆ ಶೋ ನಡೆಸ್ತಾರೆ ಅಂದ್ರೆ ಅದ್ರ ಜನಪ್ರಿಯತೆ ರೀತಿನೇ ಬೇರೆ ಇತ್ತು ಅನ್ನೋಂಥದ್ದು ಎಲ್ರಿಗೂ ಗೊತ್ತಿರುವಂತದ್ದೆ. ಈ ಬಾರಿ ಯಾಕೆ ಕೊನೆ ಶೋ ಆಯ್ತು? ಸೊ ಯಾವ ರೀತಿ ವಿಚಾರ ಅವ್ರಿಗೆ ಬೇಜಾರಾಗುವಂತ ಮಾಡ್ತು, ಅಥವಾ ಈ ನಿರ್ಧಾರಕ್ಕೆ ಕಾರಣ ಏನಾಯ್ತು ಅನ್ನುವಂಥದ್ದು? ಹಂಗೇನು ಆಗಿಲ್ಲ ಸರ್. ಅಂದ್ರೆ ಇದೇ ಲಾಸ್ಟ್ ಸೀಸನ್ ಅನ್ನೋದ್ರ ಪ್ರಶ್ನೆ ಇತ್ತು, ಅದು ಕೇಳ್ತಿದ್ದೀರಾ? ಹೌದು ಸರ್, ಸುದೀಪ್ ಸರ್ ಕೊನೆ ಬಿಗ್ ಬಾಸ್ ಅನ್ನೋಂಥದ್ದು ಕಾರಣ ಏನು ಅನ್ನೋಂಥದ್ದು? ಇಲ್ಲ, ಅದು ಕೊನೆ ಸೀಸನ್ ಅಲ್ಲ. ಅಂದ್ರೆ ಅವರು ಪಬ್ಲಿಕ್ ಫೋರಮ್ ಅಲ್ಲಿ ಅದನ್ನ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಸೀಸನ್ ಬರುತ್ತೆ, ಇನ್ನು ಮಾತುಕತೆ ಇದೆ, ಸ್ವಲ್ಪ ವೆಯ್ಟ್ ಮಾಡಿ ನೋಡಿ. ಅಂದ್ರೆ ಸುದೀಪ್ ಸರ್ ಇರ್ತಾರಾ ಅಥವಾ ಅವ್ರನ್ನ ಹೊರತುಪಡಿಸಿದ್ರೆ ಯಾರನ್ನ ಆಯ್ಕೆ ಕಲಸ್ ಬಂದಿರುವಂತದ್ದು ಅಂತ? ಇಲ್ಲ ಸರ್, ಆತರ ಆಪ್ಷನ್ ಇಲ್ಲೇ ಇಲ್ಲ. ಇವಾಗ ಸುದೀಪ್ ಸರ್ ಇಲ್ಲದೆ ಬಿಗ್ ಬಾಸ್ ಇಮ್ಯಾಜ್ ಮಾಡಕ್ಕಾಗತ್ತಾ? ಆಗಲ್ಲ. ಆಗಲ್ಲ ಅಲ್ಲ. ಅಂದ್ರೆ ಇವಾಗ ಒಂದು ಶೋ ಏನಕ್ಕೆ ಮಾಡ್ತೀವಿ ಅಂದ್ರೆ ಜನಕ್ಕೆ ಏನ್ ಬೇಕೋ ಅದನ್ನ ಮಾಡ್ತೀವಿ. ಅಂದ್ರೆ ಈ ಶೋ ಜನ ಇಷ್ಟಪಡ್ತಾರೆ, ಸೊ ಅದಕ್ಕಾಗಿ ಈ ಶೋ ಮಾಡ್ತೀವಿ. ಹಿಂಗ್ ಮಾಡಿದ್ರೆ ಜನ ಇಷ್ಟಪಡ್ತಾರೆ, ಅದಕ್ಕಾಗಿ ಹಂಗ್ ಮಾಡ್ತೀವಿ. ಸೊ ಹಂಗೆ ಬಂದ್ರೆ ಸುದೀಪ್ ಸರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಫಾರ್ ಬಿಗ್ ಬಾಸ್ ಅನ್ನೋ ತರ ಇದ್ದಾಗ ಆಬ್ವಿಯಸ್ಲಿ ಅವರೇ ಇರ್ತಾರೆ. ಬಟ್ ಇನ್ನು ಮಾತುಕತೆ ಕನ್ವಿನ್ಸ್ ಮಾಡ್ತೀವಿ. ಸೀಸನ್ ಸ್ಟಾರ್ಟ್ ಅಲ್ಲ, ಹಂಗೇನು ಅಂದ್ರೆ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಅದು ಏನೂ ಇಲ್ಲ. ಅಂದ್ರೆ ಈ ಸೀಸನ್ ಸ್ಟಾರ್ಟ್ ಮಾಡೋ ಮುಂಚೆನೆ ಅವ್ರು ಸ್ವಲ್ಪ ಅಂದ್ರೆ 10 ಸೀಸನ್ ಸಾಕು, ಇನ್ ಮುಂದೆ ಬೇಡ ಅನ್ನೋ ತರ ಇದ್ರು. ನಾವು ಸ್ವಲ್ಪ ಇಲ್ಲ ಸರ್ ನೀವು ಬೇಕೇ ಬೇಕು ಅಂತ ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬಂದ್ವಿ. ಈ ಸೀಸನ್ ಸ್ಟಾರ್ಟ್ ಮಾಡೋ ಮುಂಚೆನೆ ಈ ವಾಸ್ ನಾಟ್ ಓಕೆ ವಿತ್ ದಟ್. 10 ಸೀಸನ್ ಮಾಡಿದೀನಿ, ಸ್ವಲ್ಪ ಒಂಥರ ಮೊನಾಟರ್ಸ್ ಆಗ್ತಿದೆ, ಲೆಟಸ್ ಬ್ರೇಕ್ ದಿಸ್ ಅನ್ನೋ ತರಾನೇ ಅವ್ರು ಹೇಳೋದು. ನಾವು ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬಂದ್ವಿ. ಈ ವಾಸ್ ನಾಟ್ ಕನ್ವಿನ್ಸ್. ಮೇ ಬಿ ನಾವು ಮತ್ತೆ ಇನ್ನೊಂದ್ಸಲಿ ಮಾತಾಡ್ತೀವಿ. ವಿಲ್ ಡು ಸಮಥಿಂಗ್ ವಿಲ್ ಹ್ಯಾಪನ್, ಸಮಥಿಂಗ್ ಫಸ್ಟ್. ಸರ್, ಬಿಗ್ ಬಾಸ್ ಮಧ್ಯದಲ್ಲಿ ಸುದೀಪ್ ಸರ್ ಒಂದು ಟ್ವೀಟ್ ಮಾಡ್ತಾರೆ. ಆ ಟ್ವೀಟ್ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಪ್ರಸ್ತಾಪ ಆಗುತ್ತೆ. ಏನು ಬಿಗ್ ಬಾಸ್ ನಲ್ಲಿ ಪರಭಾಷಿಗರ ಒಂದು ಹಿಡಿತ, ಸೊ ಕನ್ನಡಿಗರಿಗೆ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಬೆಲೆ ಇಲ್ಲ. ಸೊ ಇದರಿಂದ ಕೂಡ ಸುದೀಪ್ ಅವರು ಬೇಸತ್ತು ಮನನೊಂದು ಅದರಿಂದ ಆಚೆ ಬರ್ತಿದ್ದಾರೆ ಅನ್ನುವಂಥದ್ದು. ಸೊ ಈ ಒಂದು ವಿಚಾರವಾಗಿ ಸುದೀಪ್ ಸರ್ ಕೂಡ ಒಂದು ಕ್ಲಾರಿಟಿ ಕೊಟ್ಟರು ಕೂಡ ನಿಮ್ಮ ವಾಹಿನಿ ಕಡೆಯಿಂದ ಯಾವುದು ಕೂಡ ಒಂದು ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಆ ಒಂದು ಆರೋಪಕ್ಕೆ ಆ ಒಂದು ಇದಕ್ಕೆ ನಿಮ್ಮ ಕಡೆಯಿಂದ ಏನ್ ಕ್ಲಾರಿಟಿ ಸಿಗಬಹುದು ಸರ್? ಬಿಗ್ ಬಾಸ್ ಅನ್ನೋದು ಒಂಥರ ಇಂಟರ್ನ್ಯಾಷನಲ್ ಫಾರ್ಮೆಟ್ ಸರ್. ಅದು ಫಸ್ಟ್ ಆಫ್ ಆಲ್ ಇಂಡಿಯಾ ಫಾರ್ಮೆಟ್ ಅಲ್ಲ ಅದು. ಸೊ ಇವಾಗ ಬಂದಾಗ ಆ ಶೋನ ಮಾಡೋ ಪ್ರೊಡಕ್ಷನ್ ಸೆಲ್ಫ್ ಮುಂಬೈಯಿಂದ ಬರ್ತಾ ಇರೋದು ಟೆಂಡಮಲ್ ಕಂಪನಿ. ಅವರು ಇಲ್ಲಿ ಬಂದು ಲೋಕಲ್ ಪೀಪಲ್ನ ಅವ್ರು ಸೋರ್ಸ್ ಮಾಡಿ ಮಾಡ್ತಾರೆ ಆಸ್ ಎ ಪ್ರೊಡಕ್ಷನ್ ಹೌಸ್ ಆಗಿ. ಈವನ್ ಚಾನಲ್ ಹಂಗೆ ಇರುತ್ತೆ ಅಂದಾಗ ಇದರಲ್ಲಿ ಪರಭಾಷೆ ಇಲ್ಲಿ ಕನ್ನಡದವರು ಹಂಗಂತ ಏನಲ್ಲ. ಅಂದ್ರೆ ದಿಸ್ ಇಂಡಿಯಾ, ವಿ ಆರ್ ಆಲ್ ಹಿಯರ್. ಇವಾಗ ಈ ಭಾಷೆ ಮಾತಾಡೋರು ಬೇರೆ ರಾಜ್ಯ ಇದ್ದಾರೆ, ಬೇರೆ ರಾಜ್ಯದವರು ಇಲ್ಲಿ ಇರ್ತಾರೆ, ಸಮಥಿಂಗ್ ಲೈಕ್ ದಟ್. ಇದರಲ್ಲಿ ಇದರಿಂದ ತೊಂದರೆ ಆಯ್ತು ಅನ್ನೋದು ಅದು ಅಂದ್ರೆ ಬೇರೆ ಬೇರೆ ಇರೋರು ರೂಮರ್ ತರ ಶುರು ಮಾಡಿದ್ದಾರೆ ಅಷ್ಟೇ ಹೊರತು ಅದರಲ್ಲಿ ಸತ್ಯ ಇಲ್ಲ. ಬಿಕಾಸ್ ಎಲ್ಲಾ ಭಾಷೆಯವರು ಸೇರಿದ್ದಾರೆ ಅದರಲ್ಲಿ. ಅಂದ್ರೆ ಇವ್ರ ಭಾಷೆಯವರು ತುಂಬಾ ಜಾಸ್ತಿ ಡಾಮಿನೇಟ್ ಮಾಡ್ತಾರೆ, ಇವ್ರು ಈಕ್ವಾಲಿಟಿ ಸಿಗ್ತಾ ಇಲ್ಲ, ಹಂಗೇನು ಇಲ್ವೇ ಇಲ್ಲ. ಅದು ನೋಡೋರು ಬೇಕಂತ ಸ್ವಲ್ಪ ರೂಮರ್ಸ್ ಆಗಿ ಕ್ರಿಯೇಟ್ ಮಾಡಿರೋದು, ಅದ್ರಲ್ಲಿ ಸತ್ಯ ಇಲ್ಲ. ಸರ್, ಪ್ರತಿ ಸಾರಿ ಬಿಗ್ ಬಾಸ್ ಬಂದಾಗ, ಫಿನಾಲೆ ಟೈಮಲ್ಲಿ ಬಂದಾಗ, ಗೆಲುವಿನ ವಿಚಾರ ಬಂದಾಗ ವೋಟಿಂಗ್ ಪರ್ಸೆಂಟೇಜ್ ಮ್ಯಾಟರ್ ಆಗುತ್ತಾ ಅಥವಾ ನೆಕ್ಸ್ಟ್ ನಿಮ್ಮ ಒಂದು ಶೋಗಳಿಗೆ ಪ್ಲಸ್ ಆಗುವಂತ ಯಾವ್ದಾದ್ರು ಫೇಸ್ ಅನ್ನ ಹುಡುಕ್ತೀರಾ ಅಂತ ಗೆಲುವಿನ ಬಂದಾಗ? ಸಾಕಷ್ಟು ಸಾರಿ ಅದೇ ತರ ಆಗ್ತಾ ಇರುತ್ತೆ ಅಂತ ಅನ್ಬಿಟ್ಟು ವೋಟಿಂಗ್ ಮೂಲಕನೇ ವಿನ್ನಿಂಗ್ ಡಿಸೈಡ್ ಆಗೋದು. ಬೇರೆ ಶೋಗೂ ಸಂಬಂಧ ಇಲ್ಲ. ಅಂದ್ರೆ ಇವಾಗ ಯಾರೇ ಫೇಮಸ್ ಪ್ಲಾನ್ ಮಾಡ್ತಾ ಇದ್ದೀರಾ ಅವರನ್ನ ಇಟ್ಕೊಂಡು ಅಂತ ಅಂದ್ಬಿಟ್ಟು ಇವರು ಚೂಸ್ ಮಾಡ್ಲಿಲ್ವಲ್ಲ ಅದರಲ್ಲಿ. ಅವರಿಬ್ರು ಬಂದು ಅಂದ್ರೆ ಅವರಿಬ್ರು ರೆಗ್ಯುಲರ್ ಶೋ ಮಾಡ್ತಿದ್ದಾರೆ. ಇವರು ಬೇಜಾನ್ ಶೋ ಮಾಡಿದ್ದಾರೆ, ಅವರು ಬೇಜಾನ್ ಶೋ ಮಾಡಿದ್ದಾರೆ, ಮುಂದುವರಿಸ್ತಾರೆ ಅಷ್ಟೇ. ಇವರು ಸೀರಿಯಲ್ ಮಾಡಿದ್ದಾರೆ, ಅದಾದ್ಮೇಲೆ ಮೂವೀಸ್ ಎಲ್ಲ ಸ್ವಲ್ಪ ಪ್ಲಾನ್ಸ್ ಇದೆ. ಅವ್ರು ನಾವು ಕೇಳಲೇ ಇಲ್ಲ. ಯಾಕಂದ್ರೆ ಈಸ್ ಬಿಸಿ ವಿತ್ ಮೂವಿ ಪ್ರಾಜೆಕ್ಟ್ಸ್ ಎಲ್ಲ ಇರೋದ್ರಿಂದ ಅವ್ರು ರೆಗ್ಯುಲರ್ ಆಗಿ ನಮಗೆ ಶೋ ಮಾಡಿದ್ದಾರೆ, ರಾಜಾರಾಣಿ ಶೋ ಮಾಡಿದ್ದಾರೆ, ಇವರು ಜಾಸ್ತಿ ರಿಯಾಲಿಟಿ ಶೋ ಮಾಡಿದ್ದಾರೆ. ಅದಕ್ಕಾಗಿ ಇನ್ನೊಂದು ಶೋ ಅಲ್ಲಿ ಕೇಳಿದ್ವಿ. ಅದರಲ್ಲಿ ಗೌತಮಿ ಇದ್ರು, ಮೋಕ್ಷಿತಾ ಇದ್ರು, ವಂಜನಾ ಇದ್ರು. ಅವ್ರಿಗೆ ಯಾರು ಕೇಳಲಿಲ್ಲ. ಅಂದ್ರೆ ಯಾರು ರೆಗ್ಯುಲರ್ ಶೋ ಮಾಡ್ಕೊಂಡು ಬರ್ತಾರಲ್ಲ ಅವ್ರದ್ದು ಕೇಳಿದ್ವಿ. ಅವ್ರು ಒಪ್ಕೋತಾರೆ, ತಗೋತೀವಿ, ಅಷ್ಟೇ ವಿಷಯ ಇರೋದು. ಬಟ್ ವಿನ್ನಿಂಗಿಗೂ ನೆಕ್ಸ್ಟ್ ಶೋ ಇರೋದಕ್ಕೂ ಸಂಬಂಧನೇ ಇಲ್ಲ. ನೀವು ಹಂಗ್ ನೋಡಿದ್ರೆ ಓ ಸೀಸನ್ ನೋಡಿ, ಓ ಸೀಸನ್ ವಿನ್ನರ್ ಆಗಿ ಬಂದ್ರಲ್ಲ, ಯಾರು ನೆಕ್ಸ್ಟ್ ಶೋಸ್ ಬಂದ್ರು? ಓ ಸೀಸನ್ ಅಲ್ಲಿ ಯಾರು ತಗೊಂಡೇ ಇಲ್ಲ. ಟಾಪ್ 6 ಬಂದ್ರು, ಒಬ್ಬರು ಇಲ್ವಲ್ಲ. ಒಬ್ಬರು ಇಟ್ಕೊಂಡು ಶೋ ಮಾಡಲಿಲ್ಲ. ತುಕಾಲಿಸ್ ಮಾತ್ರ ಬಂದಿರೋದು. ಅದು ಕಾಮಿಡಿ ಶೋ. ಈಸ್ ಅ ಕಾಮಿಡಿಯನ್, ಹಿ ಹ್ಯಾಸ್ ಡನ್ ಸೋ ಮೆನಿ ಶೋಸ್ ಲೈಕ್ ಕಾಮಿಡಿ ಫೈವರಲ್ಲಿ ಅದಕ್ಕೆ ಮಾಡಿದ್ವಿ. ಸೊ ಈ ಸೀಸನ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಇತ್ತು. ಇವ್ರೆಲ್ಲ ಸ್ವಲ್ಪ ಟಾಪ್ 6 ಬಂದ್ರಲ್ಲ, ಸೊ ಇವ್ರು ನಂಗೆ ಕಂಟಿನ್ಯೂ ಮಾಡೋಣ ಅನ್ನೋದು ವಿಷಯ ಅಷ್ಟೇ. ಪ್ರಕಾಶ್ ಸರ್, ಇದಕ್ಕೆ ಕಂಟಿನ್ಯೂಸ್ ಆಗಿ ನನ್ನ ಒಂದು ಪ್ರಶ್ನೆ. ಈಗ ನಿನ್ನೆ
ಈಗ ಹನುಮಂತ್ ಅವರಿಗೆ ಗೆಲ್ಲುವಂತಹ ಚಾನ್ಸಸ್ ಜಾಸ್ತಿ ಇದ್ರೂ ಕೂಡ ಸೊ ಎಲ್ಲ ಒಂದ್ ಕಡೆ ತ್ರಿವಿಕ್ರಮ್ ಅವ್ರಿಗೆ ಸಪೋರ್ಟ್ ಮಾಡುವಂತ ಒಂದಿಷ್ಟು ಅಂದ್ರೆ ಒತ್ತಡಗಳಿತ್ತು, ಬೇರೆ ಬೇರೆ ವಿಂಗಿಂದ ಅನ್ನುವಂಥ ಮಾಹಿತಿ. ಒಂದಿಷ್ಟು ಹೊತ್ತು ಶೋ ಕೂಡ ಸ್ವಲ್ಪ ಸ್ಟಾಪ್ ಮಾಡಿ ಅಂದ್ರೆ ಡಿಸ್ಕಷನ್ ಆಗುವಂತ ಹಂತಕ್ಕೆ ಬಂದಿತ್ತು ಅನ್ನುವಂಥದ್ದು. ಇಂತಹ ಪರಿಸ್ಥಿತಿಗಳನ್ನ ಹೆಂಗೆ ನಿಭಾಯಿಸಿದ್ರಿ? ಆ ರೀತಿ ಪ್ರೆಷರ್ ಇತ್ತ ಅನ್ನೋಂಥದ್ದು. ಶೋ ಸ್ಟಾಪ್ ಮಾಡಿದ್ದ? ಸ್ಟಾಪ್ ಮೀನ್ಸ್ ಹಂಗಲ್ಲ, ಒಂದಿಷ್ಟು ಡಿಸ್ಕಷನ್ ಕೂಡ ಆಯ್ತು ಅನ್ನುವಂಥದ್ದು ಸರ್ ಅಲ್ಲಿ. ಫಿನಾಲೆನಾ? ಹೌದು, ಫಿನಾಲೆ ಟೈಮಲ್ಲಿ. ಹಂಗೇನು ಇಲ್ಲ, ಅದು ಇಲ್ಲ, ಒತ್ತಡಗಳೆಲ್ಲ ಬರ್ತಾ ಇತ್ತು ಅಂತ. ಅಲ್ಲ, ಅದು ಹಂಗಿಲ್ಲ. ಅಂದ್ರೆ ಏನ್ ಮಾಡ್ತೀವಿ ನಾವು, ಇವಾಗ ನಮ್ದು ವಿನ್ನರ್ ಅನೌನ್ಸ್ಮೆಂಟ್ ಅಂದ್ರೆ ಶೋ ಏನ್ ಬರುತ್ತಲ್ಲ, ಅದು ಆಲ್ಮೋಸ್ಟ್ ಒಂದು 11 o'clock ಅಂತರದಲ್ಲಿ ಬರುತ್ತೆ. ರೌಂಡ್ ಬಂತು. ಸೊ ಆಲ್ಮೋಸ್ಟ್ ಒಂದು 11 o'clock ಮೇಲೆ ರಿಸಲ್ಟ್ ಬರುತ್ತೆ ಅಂದ್ರೆ ನಾವು ಒಂದು 9:30-10 ಗಂಟೆ ಶೂಟ್ ಮಾಡ್ತೀವಿ. ಸೊ ಬಟ್ ಆದ್ರೆ ನಮಗೆ 6 o'clock ಶೋ ಶುರು ಆಗುತ್ತೆ. ಅದಕ್ಕೆ ನಾವು ಬೇಗ ಸ್ಟಾರ್ಟ್ ಮಾಡ್ತೀವಿ. ಮಧ್ಯದಲ್ಲಿ ಸ್ವಲ್ಪ ಒಂದು 1 hour ಬ್ರೇಕ್ ತಗೋತೀವಿ. ಆ ವಿನ್ನಿಂಗ್ ರಿಸಲ್ಟ್ ಬರುತ್ತಲ್ಲ, ಆ ಮೊಮೆಂಟ್ ಮಾತ್ರ ಸ್ವಲ್ಪ ಲೇಟ್ ಆಗಿ ಶೂಟ್ ಮಾಡ್ತೀವಿ. ಒಂದು 1 hour ಮುಂಚೆ ಶೂಟ್ ಮಾಡ್ತೀವಿ, ಬೇಗ ಆಗುತ್ತೆ. ಯಾಕಂದ್ರೆ ಆ ವಿಷಯ ನ್ಯೂಸ್ ಬಂದ್ರೆ ಯಾವ ಲೆವೆಲ್ ಸ್ಪ್ರೆಡ್ ಆಗುತ್ತೆ ಗೊತ್ತಿರುತ್ತೆ, ಎಷ್ಟು ಜನ ಕಾಯ್ತಿರ್ತಾರೆ ಗೊತ್ತಿರುತ್ತೆ. ಅವ್ರು ಸ್ವಲ್ಪ 1 hour ಲೇಟ್ ಆಗಿ ವಿಷಯ ಕೊಡೋಣ ಅಂತ ಹೇಳಿ ನಾವು ಲೇಟ್ ಆಗ್ತೀವಿ.